ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವ್ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡು ಕಾವ್ಯ ಆಟ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಮಹಾದೇವನು ಕೂಡ ಬರ್ತಾನೆ. ಮಹಾದೇವ್ ಬಂದಾಗ ಯಾಕೆ ನನ್ನನ್ನು ಬಿಟ್ಟೋಗಿದ್ದೆ ನೀನು, ನಾನು ಒಂದು ಮಾತು ಬೈದ ತಕ್ಷಣ ನೀನು ನನ್ನನ್ನು ಬಿಟ್ಟೋಗ್ಬಿಡ್ತೀಯಾ ಅಂತ ಹೇಳ್ತಾರೆ. ಅದಾಗಲ್ಲ, ನಿನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದ ಮೇಲೂ ಕೂಡ ನಾನು ಹೇಗೆ ನಿನ್ನ ಕಣ್ಣು ಮುಂದೆ ಇರಲಿ ಕಾವ್ಯ, ಅದಕ್ಕೆ ಹೋದೆ ಹಂಗಂತ. ನೀನು ನನ್ನ ಜೀವ ಕಣೋ, ನೀನು ಉಸಿರು ಕಣೋ ಅಂತ ಹೇಳ್ತಾರೆ. ಇಷ್ಟೊಂದೆಲ್ಲ ನನಗೆ ಖುಷಿನ ಕೊಡ್ಬೇಡ, ನಾನು ಒಂದೇ ಸಲ ಸತ್ತೋಗ್ಬಿಡ್ತೀನಿ. ಹಾಗೆಲ್ಲ ಮಾತಾಡ್ಬೇಡ ಮಹಾದೇವ ಆಯಿತಾ, ದಯವಿಟ್ಟು ನಿನ್ನನ್ನು ಬಿಟ್ಟೋಗ್ಬೇಡ ಮಹಾದೇವ ಅಂತ ಹೇಳ್ತಾರೆ. ಇಲ್ಲ ಕಾವ್ಯ, ನಾನು ನಿನ್ನನ್ನು ಯಾವತ್ತೂ ಕೂಡ ಬಿಟ್ಟೋಗಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ಇವತ್ತು ಅವಾರ್ಡ್ ಫಂಕ್ಷನ್ ಇದೆಯಲ್ಲ ಹೋಗೋಣ ಅಂತ ಹೇಳ್ತಾರೆ. ನಾನು ನಿನ್ನ ಅವಾರ್ಡ್ ಫಂಕ್ಷನಿಗೆ ಕರ್ಕೊಂಡೋಗಿ ಬರಲಿಲ್ಲ ಕಾವ್ಯ, ಅಮ್ಮ ವಿಷಯ ಕೊಟ್ಬಿಟ್ಟಿದ್ದಾರೆ, ಹುಷಾರಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಏನು ಹೇಳ್ತಿದ್ಯಾ? ಹೌದು, ಆದರೆ ನಾನು ಒಬ್ಬನೇ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಮ್ಮ ನಾನು ನಿನ್ನನ್ನು ಕರ್ಕೊಂಡು ಬಂದರೆ ಮಾತ್ರ ಮನೆ ಒಳಗಡೆ ಬರಬೇಕು ಅಂತ ಹೇಳಿದ್ರು. ಅದು ಹೇಗೆ ಹೋಗಲಿ, ಅವಳ ಮಾತು ಮೀರಿ ನಿನ್ನನ್ನು ಕರ್ಕೊಂಡು ಹೋಗ್ದಲ್ಲೇ ಒಳಗೋದ್ರೆ ಅವಳ ಮನಸ್ಸಿಗೆ ಇನ್ನೂ ನೋವಾಗುತ್ತೆ ಅಂತ ಹೇಳ್ತಾರೆ. ಬಾ ಹೋಗೋಣ ಅಂತಲೇ ಕಾವ್ಯ. ಇಂಥ ಅವಾರ್ಡ್ ಫಂಕ್ಷನು ಯಾವತ್ತಿದ್ರೂ ಕೂಡ ನನಗೆ ಕೊಡ್ತಾರೆ, ಬನ್ನಿ ಅಂತ ಹೇಳ್ಬಿಟ್ಟು ಮಹಾದೇವ ಕಾವ್ಯ ಇಬ್ಬರು ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ. ಇನ್ನೊಂದು ಕಡೆ ಪ್ರೇಮನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರ್ತಾರೆ. ಕಾಲಿಡ್ದು ಬೇಡ್ಕೊತಿರ್ತಾಳೆ, ದಯವಿಟ್ಟು ಕೇಳಿ, ನನ್ನ ಅತ್ತೆಗೆ ನನ್ನ ವಿಷಯ ಹಾಕಿಲ್ಲ, ಅವ್ರ ಅತ್ತೆ ದೇವರಿದ್ದಂಗೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಧಾಮಿನಿ ಸ್ವಲ್ಪ ಸೈಡಿಗೆ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಿರ್ತಾಳೆ. ಪ್ರೇಮನ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬಿಟ್ಕೊಡ್ದು, ಅವಳ ಅಹಂಕಾರ ಅಹಮ್ಮು ಎಲ್ಲ ಇಳಿಬೇಕು, ಅವಳು ನನ್ನ ಕಾಲು ಕೆಳಗೆ ಬಂದು ಬೀಳಬೇಕು, ಆ ಥರ ಮಾಡಿ ಅವಳಲ್ಲಿ ಆತ್ಮಸ್ಥೈರ್ಯ ಅನ್ನೋದೇ ಕಳ್ಕೊಬೇಕು, ಆ ಥರ ಅವಳಿಗೆ ಲಾಠಿ ರುಚಿ ತೋರಿಸಿ ಅಂತ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಅವಳನ್ನ ಯಾವ ರೀತಿ ಲಾಕ್ ಮಾಡ್ತಿರ್ತೀವಿ ನೋಡ್ತಾ ಇರಿ ಅಂತ ಹೇಳ್ತಾರೆ. ಈ ಧಾಮಿನ ಎದುರಾಕೊಂಡೆ ಎಂಥ ಸ್ಥಿತಿ ಬರುತ್ತೆ ಅನ್ನೋದು ಆ ಪ್ರೇಮಗೆ ಗೊತ್ತಾಗಬೇಕು, ಅವಳ ಅಹಂಕಾರ ಇಳಿಬೇಕು ಅಂತ ಹೇಳಿ ಎಲ್ಲ ಕೂಡ ಚೆನ್ನಾಗಿ ಹಾಕ್ಕೊಡ್ತಾ ಇರ್ತಾಳೆ ಪೊಲೀಸ್ನವ್ರಿಗೆ. ನೀವೇನು ಹೆದರ್ಕೋಬೇಡಿ, ನಮ್ಮ ಲಾಠಿ ಚಾರ್ಜ್ ಮೂಲಕ ಅವಳನ್ನ ಯಾವ ರೀತಿ ಉತ್ತರಿಸ್ಬೇಕು ಅಂತ ನಮಗೆ ಗೊತ್ತು ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರು ಕೇಳ್ತಾರೆ, ಏನಾದರೂ ಬಾಯ್ಬಿಟ್ಲಾ ಅಂತ ಹೇಳ್ತಾರೆ. ಇಲ್ಲ, ಅವಳು ಒಪ್ಕೋತಾ ಇಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿ ಬಾರಿಸಿ ನಮ್ಮ ಏಟಲ್ಲಿ ಅಂತ ಹೇಳಿದಾಗ ಪಾಪ ಚೆನ್ನಾಗಿ ಹೊಡಿತಿರ್ತಾರೆ. ನಾನು ಮಾತ್ರ ಒಪ್ಕೊಳ್ಳಲ್ಲ, ನಮ್ಮ ಅತ್ತೆಗೆ ನಾನು ವಿಷ ಹಾಕಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿಗೆ ಜ್ಞಾನ ಬಂದಾಗ ಅಲ್ಲಿ ಪಂಚಮಿ, ಶ್ರೀಧರ್, ರಾಮ್ ಎಲ್ಲರೂ ಕೂಡ ಬರ್ತಾರೆ. ಹಿಂದೆನೇ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಬರ್ತಾರೆ. ಆಗ ಕಲ್ಯಾಣಿಗೆ ಎಚ್ಚರ ಆದಮೇಲೆ ಫಸ್ಟ್ ಕೇಳಿದ್ದೆ, ಎಲ್ಲಿ ಪ್ರೇಮ ಎಲ್ಲಿ ಅಂತ ಕೇಳ್ತಾರೆ. ಆಗ ಏನಕ್ಕೆ ಹಿಂಗೆ ಹೇಳ್ತಿದ್ರೆ, ಎಲ್ಲಿ ನನ್ನ ಪ್ರೇಮ ಎಲ್ಲಿ ಅಂತ ಹೇಳಿದಾಗ ಪಂಚಮಿ ಹಿಂಗೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ? ಅರೆಸ್ಟ್ ಮಾಡೋ ಅಂಥದ್ದು ಏನು ಮಾಡಿದ್ದಾಳೆ ಪ್ರೇಮ ಅಂತ ಕೇಳ್ತಾರೆ. ಪಾಯಸದಲ್ಲಿ ವಿಷ ಹಾಕಿದ್ದಂತಲಕ್ಕ ಅಂತ ಮಹೇಶ್ವರಿ ಹೇಳ್ತಾರೆ. ಏನು ಪಾಯಸದಲ್ಲಿ ವಿಷನ? ಅವಳು ನನ್ನ ಪ್ರಾಣ ಕಾಪಾಡಿದಾಳೆ, ನಾನು ತಕ್ಷಣ ಈಗಲೇ ನಾನು ಅವಳನ್ನ ನೋಡಬೇಕು ಅಂತ ಹಠ ಮಾಡ್ತಿರ್ತಾಳೆ ಕಲ್ಯಾಣಿ. ಆಗ ರಾಮ್, ಬೇಡ ದೊಡ್ಡಮ್ಮ, ಈಗ ತಾನೇ ನಿಮಗೆ ಬಾಡಿಯಿಂದ ಪಾಯ್ಸನ್ ತೆಗೆದಿದ್ದಾರೆ, ನೀವೀಗ ಓಡಾಡೋದು ಕ್ಷೇಮ ಅಲ್ಲ ಅಂತ ಹೇಳ್ತಾರೆ. ಇಲ್ಲ ರಾಮ್, ನಾನು ನನ್ನ ದೇವತೆನ ನೋಡಲೇಬೇಕು, ಅವಳಿಲ್ಲ ಅಂದಿದ್ರೆ ನಾನು ಬದುಕೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಆಗ ಕಿಟ್ಟಿ, ಏನಕ್ಕ ನೀನು ಮಾಡಿದ ಪ್ಲ್ಯಾನೆಲ್ಲ ಉಲ್ಟಾ ಆಯ್ತಲ್ಲ ಅಂತ ಹೇಳ್ತಾರೆ. ಅಯ್ಯೋ ಗೊತ್ತಿಲ್ಲ ಕಣೋ, ಹಿಂಗೆ ಉಲ್ಟಾ ಹೊಡಿತಲ್ಲ ಅಂತ ಹೇಳ್ತಾರೆ. ನೀನು ಯಾಕಕ್ಕ ಈ ಕೈ ಸವಾಸು ಕೈ ಆಗ್ತೆ, ನೀನೇನ ಮಾಡಿದ್ದು ಅಂತ ಹೇಳ್ತಾರೆ. ಅಯ್ಯೋ ನನಗೆ ಗೊತ್ತಿಲ್ಲ ಕಣೋ, ಇದೆಲ್ಲ ಹೇಗಾಯಿತು ಅಂತ, ಅಯ್ಯೋ ದೇವ್ರೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ಬೇಕು ಅಂತ ಅಕ್ಕ, ಫಸ್ಟು ನಿಮ್ಮ ಆರೋಗ್ಯ ಇಂಪಾರ್ಟೆಂಟು, ನೀವೆಲ್ಲೂ ಹೋಗ್ಕೊಡ್ದು, ನಾನು ನಿಮ್ಮನ್ನು ಎಲ್ಲೂ ಹೋಗೋಕ್ಕೆ ಬಿಡಲ್ಲ. ಅವಳಿಗೆ ಸರಿಯಾದ ಗತಿಯಾಗಿದೆ, ಪೊಲೀಸ್ನವರು ಅವಳಿಗೆ ಸರಿಯಾಗಿ ಬಾಟನ ಕಳಿಸ್ತಾರೆ, ನಿಮ್ಮನ್ನೇ ಸಾಯ್ಸಾಗಿ ಬಂದಿದ್ದಾಳೆ ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ, ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಆಯಿತಾ. ನಾನು ಪ್ರೇಮನ ಈಗಲೇ ನೋಡಬೇಕು, ಅವಳು ನನ್ನನ್ನು ಕಾಪಾಡಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಈಗ ನನ್ನಲ್ಲಿರೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ತಡಿತಾನೆ ಇರ್ತಾಳೆ. ಮಹೇಶ್ವರಿ, ನೀನು ಯಾಕೆ ಹಿಂಗೆ ಆಡ್ತಿದ್ಯಾ? ಯಾಕೋ ನಿನ್ನ ವರ್ತನೆ ಬದಲಾಗಿದೆ, ಯಾಕೆ ನಾನು ಇಷ್ಟೊಂದು ತಡಿತಾ ಇದೆಯಾ? ಕೈ ತೆಗಿ ನನ್ನ ಭುಜದ ಮೇಲಿಂದ ಅಂತ ಹೇಳಿದಾಗ ಮಹೇಶ್ವರಿಗೆ ಸ್ವಲ್ಪ ಭಯ ಆಗಿ ತೆಗಿತಾಳೆ. ಆಗ ಶ್ರೀಧರ್ ಕೂಡ ಹೇಳ್ತಾನೆ, ಅಕ್ಕ ಅದಕ್ಕೆ ನೋಡಿ, ಬೇಡ ಅದಕ್ಕೆ ತೆಗೀರಿ, ಸುಮ್ಮನೆ ಇದ್ಬಿಡಿ, ಆ ಪ್ರೇಮನೇ ನೋಡೋಕೆ ಹೋಗ್ತೀರಾ ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಮೈದನ್ನ ಹೇಳ್ತಿದ್ರು ಕೂಡ ನೀವು ಕೇಳಲ್ವಾ ಅಕ್ಕ ಅಂತ ಹೇಳ್ತಾರೆ. ನನಗೆ ಯಾರು ಕೂಡ ಬುದ್ಧಿನ ಹೇಳಕ್ಕೆ ಬರಬೇಡಿ, ಯಾರು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು, ನನ್ನ ಸೊಸೆ ನನಗೆಲ್ಲಾದರೂ ವಿಷಯ ಆಗ್ತಾಳ ಅಂತ ಹೇಳಿ ಅವಳು ಕಷ್ಟದಲ್ಲಿರ್ಬೇಕಾದ್ರೆ ನಾನು ಅವಳನ್ನ ಕಾಪಾಡಲೇಬೇಕು, ನಾನು ನೋಡಲೇಬೇಕು. ರಾಮ್, ಹೋಗು ಅರೇಂಜ್ ಮಾಡು ಕಾರಣ ಅಂತ ಹೇಳ್ಬಿಟ್ಟು ರಾಮ್ ಕಾರ್ ಅರೇಂಜ್ ಮಾಡೋಕ್ಕೆ ಹೋಗ್ತಾಳೆ. ಇನ್ನೊಂದು ಕಡೆ ಪಾಪ ಪ್ರೇಮಗೆ ಸ್ಟೇಷನಲ್ಲಿ ತುಂಬಾ ಹೊಡಿತಾನೆ ಇರ್ತಾರೆ. ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಅಂದರೂ ಕೂಡ ಪ್ರೇಮಗೆ ಹಾಕ್ಕೊಂಡು ಚೆನ್ನಾಗಿ ಲಾಠಿ ಏಟಲ್ಲಿ ಬಾರಿಸ್ತಾನೆ ಇರ್ತಾರೆ. ಒಪ್ಕೋ, ವಿಷ ಹಾಕಿದ್ದೀನಿ ಅಂತ ಒಪ್ಕೋ ಅಂತ ಹೇಳಿ ಚೆನ್ನಾಗಿ ಜೋರಾಗಿ ಗದಲಿಸಿ ಹೊಡಿತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಕಲ್ಯಾಣಿ ಮತ್ತು ರಾಮ್ ಇಬ್ಬರು ಕೂಡ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಕಲ್ಯಾಣಿನ ಕರ್ಕೊಂಡು ಬರ್ತಾರೆ. ಆಗ, ಏನಮ್ಮ ಏನು ಮಾಡ್ತಿದ್ದೀರಾ, ನನ್ನ ಸೊಸೆಗೆ ಯಾಕಂಗೆ ಹೊಡಿತಾ ಇದ್ದೀರಾ, ನಿಲ್ಲಿಸಿ, ನಿಮ್ಗೆ ಯಾರು ರೈಟ್ಸ್ನ ಕೊಟ್ಟಿದ್ದರು ನನ್ನ ಸೊಸೆಗೆ ಹೊಡಿಯೋದಕ್ಕೆ ಅಂತ ಹೇಳ್ತಾರೆ. ಪ್ರೇಮ, ಬಾರಮ್ಮ ಇಲ್ಲಿ ಅಂತ
ನಾನು ಪ್ರೇಮ ಮೇಲೆ ಈ ಥರ ಆ್ಯಕ್ಷನ್ ಮಾಡಿದ್ರಿಂದ ನಾನು ನಿಮ್ಮ ಹೈಯರ್ ಆಫೀಸರ್ ಹತ್ರ ಹೋಗಬೇಕಾಗುತ್ತೆ, ಈ ಕೂಡಲೇ ರಿಲೀಸ್ ಮಾಡಿ ಅಂತ ಹೇಳಿ ಕಲ್ಯಾಣಿ ಹಠ ಮಾಡ್ತಿರ್ತಾಳೆ. ಏನಮ್ಮ ನಿಮ್ಮದು ಅಂತ ಕೇಳ್ತಾರೆ. ನೋಡಿ, ವಿಷ ಕುಡ್ದೋಳೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಆಯಿತಾ, ಯಾವುದೇ ಕಾರಣಕ್ಕೂ ಕೂಡ ನಾನು ಸೊಸೆ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಯಾರು ಹೇಳಿದ್ದು ಅವಳ ಮೇಲೆ ಕೈ ಮಾಡೋದಕ್ಕೆ? ನಾವಿನ್ನು ಕೇಸ್ ಕೂಡ ಫೈಲ್ ಮಾಡಿಲ್ಲ. ನಾನು ನಿಮ್ಗೆ ಬಂದು ಎಲ್ಲಿ ಕೇಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರೇಮನ ಹತ್ರ ಹೋಗ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಪ್ರೇಮ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ನೀವು ನಿಜವಾಗ್ಲೂ ಬದುಕುಳ್ದು ಬಂದಿದ್ದೀರಾ, ನಂಗೆ ಆಶ್ಚರ್ಯ ಆಗ್ತಿದೆ. ನಾನು ನಿಮ್ಮನ್ನು ಎದುರು ನೋಡ್ತಾ ಇದ್ದೆ ಅತ್ತೆ, ಆ ದೇವರು ದೊಡ್ಡವನು ಅತ್ತೆ, ನಿಮ್ಮನ್ನು ಕಾಪಾಡ್ಬಿಟ್ಟ ಆ ಸಾವನ್ ದವಡೆಯಿಂದ ಅಂತ ಹೇಳ್ತಾರೆ. ಪ್ರೇಮ, ನೀನಿಲ್ಲ ಅಂದಿದ್ರೆ ನಾನು ಎಲ್ಲಿ ಬದುಕುಳಿತಿದ್ದಮ್ಮ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ದಯವಿಟ್ಟು ಇವನ್ನ ರಿಲೀಸ್ ಮಾಡಿ. ನೋಡಿ ಮೇಡಮ್, ನಾವು ರಿಲೀಸ್ ಮಾಡೋಕ್ಕಾಗಲ್ಲ, ನಿಮ್ಮ ಪಾಯಸದಲ್ಲಿ ಹಾಗೆ ನಿಮ್ಮ ಬಾಡಿಯಲ್ಲಿ ಇದ್ದಂತಹ 2 ವಿಷ ಒಂದೇ ರೀತಿ ಇದೆ ಆಯಿತಾ, ನಾನು ಹಂಗಾಗಿ ನಾವು ಕೇಸ್ನ ಫೈಲ್ ಮಾಡಿದ್ದೀವಿ. ಅದೇಗೆ ಹೇಳ್ತೀರಾ? ನಾನೇ ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅವಳು ಯಾವುದೇ ರೀತಿ ಅಲ್ಲಿ ವಿಷ ಹಾಕಿಲ್ಲ, ಅವಳು ತಂದುಕೊಟ್ಟಾಗ ಚೆನ್ನಾಗೇ ಇತ್ತು, ಮಧ್ಯದಲ್ಲಿ ಬೇರೆ ಯಾರೋ ಇಲ್ಲಿ ಕೈವಾಡ ನಡೆದಿದೆ ಅಂತ ಹೇಳ್ತಾರೆ. ಆಗ ರಾಮ್ ಹೇಳ್ತಾರೆ, ವಿಷ ಕುಡ್ದಿರೋವಂತಹ ವ್ಯಕ್ತಿನೇ ಬಂದು ನಿಮ್ಗೆ ಹೇಳ್ತಿದ್ಮೇಲೆ ನೀವು ಯಾಕೆ ಮೇಡಮ್ ಇಷ್ಟೊಂದು ತಕರಾರು ಮಾಡ್ತಾ ಇದ್ದೀರಾ? ನನಗೂ ಕೂಡ ಕಾನೂನು ಎಲ್ಲ ಕೂಡ ಗೊತ್ತು, ನಾನು ಕೂಡ ಒಬ್ಬ ಡಾಕ್ಟರು. ಇದ್ರ ಬಗ್ಗೆ ನೀವು ಈಗಲೇ ಅವಳನ್ನ ರಿಲೀಸ್ ಮಾಡಲಿಲ್ಲ ಅಂತ ಅಂದರೆ ನಾನು ಹೈಯರ್ ಆಫೀಸರ್ಗೆ ಕಾಲ್ ಮಾಡಬೇಕಾಗುತ್ತೆ, ಅದ್ರ ಮೇಲೆ ಇನ್ನು ಡಾಕ್ಟರ್ಸ್ಗಳಿಂದ ನಿಮಗೆ ರೆಕಾರ್ಡ್ ಬರುತ್ತೆ ಅಂತ ಗುಯ್ಯೋರಾಗಿ ಗದ್ದಿಸ್ತಾಳೆ. ಆಗ ಕಲ್ಯಾಣಿ ಪ್ರೇಮ ಬಗ್ಗೆ ಹೇಳ್ತಿರ್ತಾರೆ. ನನ್ನ ಪ್ರೇಮ ಒಬ್ಬ ಜೀವನ ಉಳಿಸ್ತಾಳೆ ಹೊರತು ಯಾರನ್ನು ಕೂಡ ಕೊಲ್ಲುವಂಥ ಒಂದು ಅವಕಾಶನ ಮಾಡಿಕೊಡಲ್ಲ, ದಯವಿಟ್ಟು ಅರ್ಥ ಮಾಡಿಕೊಡಿ. ಇಲ್ಲಿ ಯಾರೋ ಏನೋ ಬೇರೆ ಸಂಚನ ಹೂಡಿ ನನಗೆ ವಿಷ ಹಾಕಿ ಕೊಲ್ಲಕ್ಕೆ ಟ್ರೈ ಮಾಡಿ ಅವಳನ್ನ ಈ ರೀತಿ ಮಾಡಿದ್ದಾರೆ. ಈ ಯಾವುದೇ ಕಾರಣಕ್ಕೂ ನನ್ನ ಪ್ರೇಮ ಯಾರೊಬ್ಬರು ಜೀವನ ಕೂಡ ತೆಗಿಯೋಕ್ಕೆ ಅವಳು ಮುಂದೆ ಬರಲ್ಲ, ಹಾಗಾಗಿ ದಯವಿಟ್ಟು ಅವಳನ್ನ ಬಿಟ್ಬಿಡಿ ಅಂತ ಕಲ್ಯಾಣಿ ಹೇಳ್ತಾ ಇರ್ತಾಳೆ. ಅವಳು ಯಾಕೆಂದರೆ ನನ್ನ ಸೊಸೆ, ಅವಳು ನನ್ನ ಒಂದು ಗುಣನೇ ಇದೆ ಹೊರತು ಬೇರೆ ಕೊಲ್ಲೋ ಗುಣವಂತೂ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಆಗ ಆಯಿತು, ರಿಲೀಸ್ ಮಾಡಿ ಪ್ರೇಮನ ಅಂತ ಹೇಳ್ತಾರೆ. ಆಗ ಪ್ರೇಮ ಬಂದ ತಕ್ಷಣ ಜೋರ ತಪ್ಪಿಕೊಂಡು, ಪ್ರೇಮ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಕಣಮ್ಮ, ನೀನು ನನ್ನನ್ನು ಉಳ್ಸೋಕ್ಕೆ ಅಂತ ಎಷ್ಟು ಕಷ್ಟಪಟ್ಟಿದೆಯಾ ಅನ್ನೋದು ನನಗೆ ಮಾತ್ರ ಗೊತ್ತು. ನಾನು ಸಾಯೋ ಸ್ಥಿತಿಲಿದ್ದರೂ ಕೂಡ ಮನೆ ಬೀಗನ ಹೊಡೆದು ಒಳಗೆ ಬಂದು ನನ್ನ ಎತ್ಕೊಬಂದು ಹಾಗೆ ಬೈಕ್ ಮೇಲೆ ಕೂರಿಸ್ಕೊಂಡು ಕರ್ಕೊಬಂದು ಆ ಬೈಕಲ್ಲಿ ಪೆಟ್ರೋಲ್ ಇಲ್ಲದೆ ಇದ್ದರೂ ಕೂಡ ತಳ್ಳಗಡಿಯಲ್ಲಿ ನನ್ನ ಮೇಲೆ ಮನಸ್ಕೊಂಡು ಎಷ್ಟು ಕಷ್ಟಪಟ್ಟು ಇಡೀ ರಾತ್ರಿ ನನ್ನ ಇಲ್ಲಿ ಕರ್ಕೊಬಂದಿದ್ಯಾ ಅನ್ನೋದು ನನಗೆ ಗೊತ್ತು ಕಣಮ್ಮ, ನನಗೆ ಮಾತ್ರ ಗೊತ್ತು ಎಷ್ಟು ಕಷ್ಟಪಟ್ಟೆ ಅಂತ. ನಿಜವಾಗ್ಲೂ ನೀನಿಲ್ಲ ಅಂತ ಅಂದಿದ್ರೆ ನಾನು ಬದುಕುಳಿತಿರಲಿಲ್ಲ. ಅಯ್ಯೋ ಅತ್ತೆ, ಹಾಗೆಲ್ಲ ಮಾತಾಡಬೇಡಿ ದಯವಿಟ್ಟು, ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ, ನಾನು ನಮ್ಮಮ್ಮನ ಎಲ್ಲಾದರೂ ಸಾವಿನ ದವಡೆಗೆ ತಳ್ತೀನ ಹಾಗೆ ಆಯಿತಾ, ನನ್ನ ಕೈಲಾದ ಶಕ್ತಿ ಮೀರಿ ನಾನು ನಿನ್ನನ್ನು ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅಯ್ಯೋ ನಿನ್ನ ಮನಸ್ಸು ದೊಡ್ಡದು ಕಣಮ್ಮ, ನಿಜವಾಗ್ಲೂ ನಿನ್ನಂಥ ಸೊಸೆ ಪೊಳಿಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಶಬಾಷ್ ಅಂತ ಅಂತಿರ್ತಾಳೆ. ಅದೇ ಟೈಗೆ ಸತ್ಯನಾರಾಯಣ ಬರ್ತಾನೆ. ಏನು ಅದಕ್ಕೆ ಇದು, ಆಚೆ ನೋಡಿದರೆ ಪ್ರೇಮ ನಿಮಗೆ ವಿಷ ಹಾಕಿದ್ದಾಳೆ ಅಂತಾರೆ, ನೀವೇನು ನೋಡಿದರೆ ಇಲ್ಲಿ ತಪ್ಕೊಂಡು ಮುದ್ದಾಡ್ತಿದ್ದೀರಾ. ಹೌದು, ಅಲ್ಲಿ ಜನಗಳು ಮಾತಾಡ್ತಿರೋದೇ ಬೇರೆ. ನಾನು ಸಾಯೋ ಸ್ಥಿತಿಲಿದ್ದಾಗ ನಾನು ಕಾಪಾಡಿದ್ದೆ ಈ ಪ್ರೇಮ ಇಲ್ಲ ಅಂತಂದರೆ ನಿಜವಾಗ್ಲೂ ನಾನು ಬದುಕುಳಿತಿರಲಿಲ್ಲ, ನಿಮ್ಮ ಕಣ್ಣು ಮುಂದೆ ಇರ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಎಲ್ರೂ. ಪ್ರೇಮ ತಪ್ಪು ಮಾಡಿದ್ದಾಳೆ, ಆದರೆ ಕೊಲ್ಲೋವಷ್ಟು ಕಟ್ಕಿ ಅಲ್ಲ ಅಲ್ವಾ ಸತ್ಯನಾರಾಯಣ ಅಂತ ಕೇಳ್ತಾರೆ. ಹೌದು, ನನ್ನ ಮಗಳು ಕಾಪಾಡ್ತಾಳೆ ಹೊರತು ಯಾರಿಗೂ ವಿಷಯ ಹಾಕಲ್ಲ ಅಂತ ಹೇಳಿದಾಗ ಶಾರದಾ, ನನಗೆ ಗೊತ್ತಿತ್ತು ನನ್ನ ಮಗಳು ಯಾವಾಗಲೂ ಎಲ್ಲರೂ ಕಾಯ್ತಾಳೆ ಅನ್ನೋದು, ಅದನ್ನು ಈಗ ನಿಜ ಆಯಿತು ಅಂತ ಹೇಳ್ತಾರೆ. ಆಗ ಪ್ರೇಮ, ಇಲ್ಲ ನಾನು ಯಾರನ್ನು ಕೂಡ ಕಾಪಾಡಿಲ್ಲ, ನಾನು ಅತ್ತೆ ಗುಣದಿಂದ ಎಲ್ಲರೂ ಕೂಡ ನಾವು ಕಾಪಾಡ್ಕೊಂಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳಿದ್ದು, ಪ್ರೇಮ ಈಗಾಗಲೇ ತುಂಬ ಪಶ್ಚಾತ್ತಾಪ ಪಡ್ತಾರೆ, ದೊಡ್ಡರಾದ ನಾವು ಅವರನ್ನು ಕ್ಷಮಿಸಿ ಒಂದು ಚಾನ್ಸ್ ಕೊಡೋಣ ಅಂತ ಕೇಳ್ತಾರೆ. ಹೌದು ಆಯಿತು, ಹಾಗೆ ಮಾಡೋಣ, ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕಮ್ಮ ಪ್ರೇಮ ಆಯಿತಾ, ಇನ್ಮೇಲೆ ಯಾವತ್ತಿದ್ರೂ ನೀನು ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಬಾಳಬೇಕು ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಇದು ನನ್ನ ದೊಡ್ಡ ಆಸೆ ಅತ್ತೆ, ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ, ನಾನು ತಿದ್ಕೊಂಡು ನಿಮ್ಮ ಜೊತೆ ಬಾಳ್ವೆ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಕ್ಷಮಿಸಿ ಪ್ರೇಮನ ಮನೆ ಕರ್ಕೊಂಡು